ಟಿಇಟಿ ಪೇಪರ್ 1ಕ್ಕೆ ಸಂಬಂಧಿಸಿದ ಕನ್ನಡ ಬೋಧನಾಶಾಸ್ತ್ರದ ಪ್ರಶ್ನೆಪತ್ರಿಕೆ. ಮೊದಲನೆಯ ಪ್ರಶ್ನೆ, ಮಕ್ಕಳ ಭಾಷಾ ಕಲಿಕೆಯ ಆರಂಭದಲ್ಲಿ ಈ ಅಂಶವನ್ನು ಹೆಚ್ಚು ಪರಿಗಣಿಸುವ ಅಗತ್ಯವಿಲ್ಲ. 1. ಸಹಜ ಸಂವಹನಕ್ಕೆ ಅವಕಾಶ ಕಲ್ಪಿಸುವುದು. 2. ಮಕ್ಕಳ ಭಾಷಾ ಶುದ್ಧತೆಗೆ ಒತ್ತು ನೀಡುವುದು. 3. ಮಾತನಾಡಲು ಮುಕ್ತ ಅವಕಾಶಗಳನ್ನು ಒದಗಿಸುವುದು. 4. ಸಮವಯಸ್ಕರೊಂದಿಗೆ ಸಹಜ ಮಾತುಕತೆಗೆ ಅವಕಾಶ. ಸರಿಯಾದ ಉತ್ತರ 2. ಮಕ್ಕಳ ಭಾಷಾ ಶುದ್ಧತೆಗೆ ಒತ್ತು ನೀಡುವುದು. ಅರ್ಥಬದ್ಧ ಆಲಿಸುವಿಕೆಯಲ್ಲಿ ಈ ಅಂಶ ಹೆಚ್ಚು ಸಹಾಯಕ. 1. ಕಿವಿಕೊಟ್ಟು ಸಂತಸದಿಂದ ಆಲಿಸುವುದು. 2. ಕೇಳುವ ಎಲ್ಲ ಅಂಶಗಳನ್ನು ಟಿಪ್ಪಣಿಸುವುದು. 3. ಹೇಳುವವರ ಆಂಗಿಕ ಭಾವಗಳನ್ನು ನೋಡುತ್ತಾ ಆಲಿಸುವುದು. 4. ಪದ ಮತ್ತು ವಾಕ್ಯಗಳನ್ನು ಬಿಡಿಬಿಡಿಯಾಗಿ ಆಲಿಸಿ ಗ್ರಹಿಸುವುದು. ಸರಿಯಾದ ಉತ್ತರ 4. ಪದ ಮತ್ತು ವಾಕ್ಯಗಳನ್ನು ಬಿಡಿಬಿಡಿಯಾಗಿ ಆಲಿಸಿ ಗ್ರಹಿಸುವುದು. ಭಾಷಾ ಶಿಕ್ಷಣದಲ್ಲಿ ವ್ಯಾಕರಣ ಬೋಧಿಸಲು ಸೂಕ್ತ ಕ್ರಮ ಯಾವುದು? 1. ವ್ಯಾಕರಣಾಂಶಗಳ ಸಾಂದರ್ಭಿಕ ಪರಿಚಯ ಮತ್ತು ಅನ್ವಯ. 2. ಶಾಸ್ತ್ರೀಯ ಕ್ರಮದೊಂದಿಗೆ ಪ್ರತ್ಯೇಕವಾಗಿ ಕಲಿಸುವುದು. 3. ವ್ಯಾಕರಣವನ್ನು ಕಲಿಸುವ ಅಗತ್ಯ ಇರುವುದಿಲ್ಲ. 4. ಪರಿಹಾರ ಬೋಧನಾ ತರಗತಿಗಳಲ್ಲಿ ಪರಿಚಯಿಸುವುದು. ಸರಿಯಾದ ಉತ್ತರ 2. ಶಾಸ್ತ್ರೀಯ ಕ್ರಮದೊಂದಿಗೆ ಪ್ರತ್ಯೇಕವಾಗಿ ಕಲಿಸುವುದು. ಗದ್ಯ ಬೋಧನೆಯ ಮುಖ್ಯ ಉದ್ದೇಶ ಏನು? 1. ವಿಷಯ ಸಂಗ್ರಹಣೆ ಹಾಗೂ ಕಲಿಕೆಗೆ ಸಹಾಯಕ. 2. ಓದು ಬರಹ ಗ್ರಹಿಕೆ ಹಾಗೂ ಸ್ವತಂತ್ರ ಆಲೋಚನೆ. 3. ಗಾಯನ ಕಲೆಯಲ್ಲಿ ತರಬೇತಿಗೊಳಿಸುವುದು. 4. ರಸಾನುಭವವನ್ನು ಉತ್ತೇಜಿಸುವುದು. ಸರಿಯಾದ ಉತ್ತರ 2. ಓದು ಬರಹ ಗ್ರಹಿಕೆ ಹಾಗೂ ಸ್ವತಂತ್ರ ಆಲೋಚನೆ. ಮಾತನಾಡುವ ಕೌಶಲ್ಯವನ್ನು ಬೆಳೆಸಲು ಹೆಚ್ಚು ಸಹಾಯಕವಾಗುವ ಚಟುವಟಿಕೆ ಯಾವುದು? 1. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರಿಂದ. 2. ರೇಡಿಯೋ ಮತ್ತು ದೂರದರ್ಶನ ಕಾರ್ಯಕ್ರಮಗಳನ್ನು ಕೇಳುವುದರಿಂದ. 3. ಅರ್ಥಗ್ರಹಿಕೆ ವಾಚನ ಅಭ್ಯಾಸಗಳು. 4. ಸಂಭಾಷಣೆ ಮತ್ತು ಸಂವಹನ ಚಟುವಟಿಕೆಗಳು. ಉತ್ತರ 4. ಸಂಭಾಷಣೆ ಮತ್ತು ಸಂವಹನ ಚಟುವಟಿಕೆಗಳು. ಇದು ಬಾಯಿ ಓದಿನಲ್ಲಿ ಕಂಡುಬರುವ ದೋಷ ಯಾವುದು? 1. ಅರ್ಥ ಗ್ರಹಿಸುತ್ತಾ ಓದುವುದು. 2. ಧ್ವನಿ ಏರಿಳಿತದೊಂದಿಗೆ ಓದುವುದು. 3. ಪದಗಳನ್ನು ಕೂಡಿಸಿ ಓದುವುದು. 4. ಓದಿನಲ್ಲಿ ಹಿಂಹಳುವಿಕೆ. ಸರಿಯಾದ ಉತ್ತರ 4. ಓದಿನಲ್ಲಿ ಹಿಂಮರಳುವಿಕೆ. ಪದ್ಯ ಬೋಧನೆಯ ಪ್ರಮುಖ ಉದ್ದೇಶ ಏನು? 1. ಪದ್ಯ ವಿಶ್ಲೇಷಣೆ ಸಾಮರ್ಥ್ಯ ಬೆಳೆಸುವುದು. 2. ಪದ್ಯ ರಚನಾ ಸೂತ್ರಗಳನ್ನು ವಿಮರ್ಶಿಸುವುದು. 3. ಪದ್ಯದ ರಚನಾ ವಿನ್ಯಾಸ ಹಾಗೂ ಕವಿಯ ಭಾವನೆಗಳನ್ನು ಅರಿತು ಸ್ಪಂದಿಸುವುದು. 4. ಪದ್ಯದಲ್ಲಿನ ವ್ಯಾಕರಣಾಂಶವನ್ನು ವಿಶ್ಲೇಷಿಸುವುದು. ಸರಿಯಾದ ಉತ್ತರ 3.
ಪದ್ಯದ ರಚನಾ ವಿನ್ಯಾಸ ಹಾಗೂ ಕವಿಯ ಭಾವನೆಗಳನ್ನು ಅರಿತು ಸ್ಪಂದಿಸುವುದು. ಪರಿಹಾರ ಬೋಧನೆಗೆ ಕೈಗೊಳ್ಳಬೇಕಾಗಿರುವುದು ಯಾವುದು? 1. ಸಹಪಾಠ ಚಟುವಟಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ. 2. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ. 3. ಕಿರು ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಪಡೆದವರಿಗೆ. 4. ತರಗತಿಯಲ್ಲಿ ಹೆಚ್ಚು ಮಾತನಾಡುವ ವಿದ್ಯಾರ್ಥಿಗಳಿಗೆ. ಸರಿಯಾದ ಉತ್ತರ 2. ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳಿಗೆ ಚುಟುಕು, ಕತೆ ಮತ್ತು ಕವನ ರಚನೆಯ ಅಭ್ಯಾಸಗಳನ್ನು ಕಲಿಸುವುದರಿಂದ ಏನಾಗುತ್ತದೆ? 1. ಸೃಜನಾತ್ಮಕ ಬರವಣಿಗೆಗೆ ಮೂಡುತ್ತದೆ. 2. ದುಂಡಾಗಿ ಬರೆಯಲು ಕಲಿಯುತ್ತಾರೆ. 3. ವಿಮರ್ಶಾತ್ಮಕ ಬರವಣಿಗೆ ರೂಪುಗೊಳ್ಳುತ್ತದೆ. 4. ವಿಶ್ಲೇಷಣಾತ್ಮಕವಾಗಿ ಬರೆಯಲು ಕಲಿಯುತ್ತಾರೆ. ಸರಿಯಾದ ಉತ್ತರ 1. ಸೃಜನಾತ್ಮಕ ಬರವಣಿಗೆ ಮೂಡುತ್ತದೆ. ಪದ್ಯ ಬೋಧನೆಯಲ್ಲಿ ಪರಿಣಾಮಕಾರಿ ಕಲಿಕೆಯಾಗಲು ಇದು ಕಾರಣವಾಗುತ್ತದೆ. 1. ಪದ್ಯದ ವಿಶ್ಲೇಷಣಾತ್ಮಕ ಬೋಧನೆ. 2. ಪದ್ಯ ಗಾಯನ ಮತ್ತು ಭಾವಪೂರ್ಣ ವಿವರಣೆಯಿಂದ. 3. ಪಠ್ಯದ ವಿಮರ್ಶಾತ್ಮಕ ನಿರೂಪಣೆ. 4. ಶಿಕ್ಷಕನು ಹೊಂದಿರುವ ವ್ಯಾಕರಣ ಜ್ಞಾನ. ಸರಿಯಾದ ಉತ್ತರ 2. ಪದ್ಯ ಗಾಯನ ಮತ್ತು ಭಾವಪೂರ್ಣ ವಿವರಣೆಯಿಂದ. ಪದ್ಯದ ಒಳಮೈ ಲಕ್ಷಣಗಳು ಪ್ರತಿಬಿಂಬಿಸುವ ಗುಣ ಯಾವುದು? 1. ಪದ್ಯ ಗಾಯನಕ್ಕೆ ಒಪ್ಪುವ ಲಕ್ಷಣ. 2. ಪದ್ಯದ ವೈವಿಧ್ಯತೆ ಮತ್ತು ವಿಸ್ತಾರ. 3. ಪದ್ಯದ ರಚನಾ ಸೂತ್ರಗಳು. 4. ಕವಿಯ ಆಶಯ ಮತ್ತು ಭಾವನೆ. ಸರಿಯಾದ ಉತ್ತರ 4. ಕವಿಯ ಆಶಯ ಮತ್ತು ಭಾವನೆ. ಓದು ಬರಹಗಳ ಸ್ವಯಂ ಕಲಿಕೆಗೆ, ಅಭ್ಯಾಸ ಹಾಗೂ ಮೌಲ್ಯಮಾಪನಕ್ಕೆ ಸೂಕ್ತವಾದ ಸಾಧನ ಯಾವುದು? 1. ಸಂಪನ್ಮೂಲ ಪುಸ್ತಕ. 2. ಕಪ್ಪು ಹಲಗೆ. 3. ಅಭ್ಯಾಸ ಪುಸ್ತಕ. 4. ಧ್ವನಿ ಮುದ್ರಣ. ಸರಿಯಾದ ಉತ್ತರ 3. ಅಭ್ಯಾಸ ಪುಸ್ತಕ. 8ನೇ ತರಗತಿಯ 30 ವಿದ್ಯಾರ್ಥಿಗಳಲ್ಲಿ 10 ವಿದ್ಯಾರ್ಥಿಗಳು ಕಾಗುಣಿತ ದೋಷಗಳನ್ನು ಮಾಡುತ್ತಾರೆ. ಈ ಸಂದರ್ಭದಲ್ಲಿ ಭಾಷಾ ಶಿಕ್ಷಕ ವಹಿಸಬೇಕಾದ ಕ್ರಮ ಏನು? 1. ಪೋಷಕರಿಗೆ ಮಾಹಿತಿ ನೀಡುವುದು. 2. ಹೆಚ್ಚು ಮನೆಗೆಲಸ ನೀಡುವುದು. 3. ಓದಿನ ಅಭ್ಯಾಸಗಳನ್ನು ನೀಡುವುದು. 4. ಕ್ರಿಯಾ ಸಂಶೋಧನೆ ಕೈಗೊಳ್ಳುವುದು. ಸರಿಯಾದ ಉತ್ತರ 4. ಕ್ರಿಯಾ ಸಂಶೋಧನೆ ಕೈಗೊಳ್ಳುವುದು. ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸಲು ಸೂಕ್ತವಾದ ಸಾಧನ ಯಾವುದು? 1. ವಸ್ತುನಿಷ್ಠ ಪ್ರಶ್ನೆ. 2. ಕಿರು ಉತ್ತರ ಪ್ರಶ್ನೆ. 3. ಪ್ರಬಂಧ ಮಾದರಿ ಪ್ರಶ್ನೆ. 4. ಹೊಂದಿಸಿ ಬರೆಯುವ ಪ್ರಶ್ನೆ. ಸರಿಯಾದ ಉತ್ತರ 3. ಪ್ರಬಂಧ ಮಾದರಿ ಪ್ರಶ್ನೆ. ಸಾಬೂನು ಪದವನ್ನು ಈ ಭಾಷೆಯಿಂದ ಎರವಲು ಪಡೆಯಲಾಗಿದೆ. 1. ಪರ್ಷಿಯನ್. 2. ಪೋರ್ಚುಗೀಸ್. 3.
ಇಂಗ್ಲಿಷ್, 4 ಲ್ಯಾಟಿನ್. ಸರಿಯಾದ ಉತ್ತರ 2 ಪೋರ್ಚುಗೀಸ್.